ಇದು ನಿಜ ಜೀವನದಲ್ಲಿ ನಡೆದಂಥ ಘಟನೆ. ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಯಾವುದೇ ಒಂದು ವಸ್ತು ಆಗಿರಲಿ, ನಿಮ್ಮ ಹತ್ರ ಇರಬೇಕು ಅಥವಾ ನಿಮಗೆ ಸಿಗಬೇಕು ಅಂತಿದ್ರೆ ಅದು ಏನೇ ಆದರೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಈ ಕಥೆಯ ಒಂದು ಉದಾಹರಣೆ. ಒಬ್ಬರು ದಂಪತಿಗಳು ಹೊಸದಾಗಿ ಮದುವೆ ಆಗಿರ್ತಾರೆ. ಅವರು ನ್ಯೂ ಜೆರ್ಸಿನಲ್ಲಿ ತಮ್ಮ ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ. ನಂತರ ಅವರಿಗೆ ಒಬ್ಬನು ಮಗ ಹುಡ್ತಾನೆ. ಈ ವ್ಯಕ್ತಿ ಹುಟ್ಟಿದ ನಂತರ ಅವರು ಇಲಿನಾಯ್ಸ್ಗೆ ಸ್ಥಳಾಂತರವಾಗ್ತಾರೆ. ಅಲ್ಲಿ ಅವರು ಅವರ ಬಾಲ್ಯವನ್ನು ಪೂರ್ಣವಾಗಿ ಕಳೀತಾರೆ. ಕಾಲಕ್ರಮೇಣದಿಂದ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಅವರ ತಂದೆ ತಾಯಿ ಜೀವನದಲ್ಲಿ ಬಿರುಕು ಮೂಡಿ ಅವರು ವಿಚ್ಛೇದನ ಅಥವಾ ಡೈವರ್ಸ್ ಅನ್ನು ತಗೊಳ್ತಾರೆ. ಈಗ ಕುಟುಂಬ ಬೇರ್ಪಟ್ಟಿರ್ತದೆ. ತಂದೆ ಲಾಸ್ ವೇಗಸ್ಗೆ ಹೋಗಿ ಹೊಸ ಜೀವನವನ್ನು ಆರಂಭಿಸ್ತಾನೆ. ತಾಯಿ ಟೆಕ್ಸಸ್ನಲ್ಲಿ ನೆಲೆಸ್ತಾರೆ. ಸುಮಾರು ವರ್ಷಗಳು ಕಳೀತವೆ. ಈಗ ಆ ಹುಟ್ಟಿರುವಂಥ ವ್ಯಕ್ತಿಗೆ 30 ವರ್ಷ ತುಂಬಿರ್ತದೆ. ಅವನು ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲು ನಿರ್ಧರಿಸ್ತಾನೆ. ಅವನು ಸೌತ್ ಫ್ಲೋರಿಡಾಗೆ ಕೆಲಸಕ್ಕಾಗಿ ಹೋಗ್ತಾನೆ. ಅವನ ಕುಟುಂಬದಲ್ಲಿ ಅಲ್ಲಿ ಕಾಲಿಟ್ಟ ಮೊದಲ ವ್ಯಕ್ತಿ ಇವನೇ ಆಗಿರ್ತಾನೆ. ಒಂದು ದಿನ ಅವನು ಮನೆಯ ಸಾಮಾನುಗಳನ್ನು ಖರೀದಿಸಲು ಗುಡ್ ವಿಲ್ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಕಿಚನ್ ವಸ್ತುಗಳ ನಡುವೆ ಒಂದು ಹಳೆಯ ಕವನಗಳ ಪುಸ್ತಕ ಇರೋದನ್ನು ಅವನು ಗಮನಿಸ್ತಾನೆ. ಅದರ ಹೊರಮುಖ ಅವನಿಗೆ ಇಷ್ಟವಾಗ್ತದೆ. ಬೆಲೆ ಕೇವಲ 25 ಸೆಂಟ್ಸ್ ಆಗಿರ್ತದೆ. ಅವನು ಯೋಚಿಸದೆ ಅದನ್ನು ಖರೀದಿಸ್ತಾನೆ. ಆ ರಾತ್ರಿ ಮನೆಗೆ ಬಂದು ಅವನ ಪುಸ್ತಕವನ್ನು ಓಪನ್ ಮಾಡ್ತಾನೆ. ಆ ಕ್ಷಣದಲ್ಲಿ ಅವನ ಜೀವನವೇ ನಿಂತಂತೆ ಆಗ್ತದೆ. ಪುಸ್ತಕದ ಮೊದಲ ಪುಟದಲ್ಲಿ ಒಂದು ಬರಹವಿರ್ತದೆ. ಅದನ್ನು ನೋಡಿ ಇವನು ಶಾಕ್ ಆಗ್ತಾನೆ. ಅದೇನೆಂದ್ರೆ ಅವನ ತಂದೆಯ ಕೈ ಬರಹದಲ್ಲಿ ಆ ಪುಸ್ತಕದಲ್ಲಿ ಬರೆಯಲಾಗಿರ್ತದೆ. ಅದು ಅವನ ತಾಯಿಗೆ ಅವರ 3ನೇ ವಿವಾಹ ವಾರ್ಷಿಕೋತ್ಸವದ ಉಡುಗೊರೆಗಾಗಿ ನೀಡಿದ ಪುಸ್ತಕವಾಗಿರ್ತದೆ. ಈ ಪುಸ್ತಕ ಇಲ್ಲಿಗೆ ಹೇಗೆ ಬಂತು ಅಂತ ನೋಡೋದಾದ್ರೆ, ಅವನ ತಾಯಿ ಸುಮಾರು 10 ವರ್ಷಗಳ ಹಿಂದೆ ಆ ಪುಸ್ತಕವನ್ನು ಯಾರು ಬೇಕಾದರೂ ತೆಗೆದುಕೊಳ್ಳಲಿ ಎಂದು ಯಾರ್ಡ್ ಸೇಲ್ನಲ್ಲಿ ಮಾರಿಬಿಡ್ತಾರೆ. ಆ ಪುಸ್ತಕವು ವರ್ಷಗಳ ಕಾಲ ಅನೇಕ ಕೈಗಳ ಮೂಲಕ ಸಾಗಿ ಸಾವಿರಾರು ಕಿಲೋಮೀಟರ್ಗಳ ದೂರ ಪ್ರಯಾಣಿಸಿ ಕೊನೆಗೆ ಅವನ ಕೈಗೆ ಸಿಗ್ತದೆ. ಅವನ ತಂದೆ ತಾಯಿಯ ಪ್ರೀತಿ, ಅವರ ಹಳೆಯ ನೆನಪುಗಳು, ಅವರ ಜೀವನದ ಒಂದು ತುಣುಕು ಅವನು ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಮತ್ತೆ ಅವನಿಗೆ ಸಿಗ್ತದೆ. ಅದೇ ನಮ್ಮ ಜೀವನದಲ್ಲೂ ಕೂಡ ಅದೇ ಥರ ವ್ಯಕ್ತಿಗಳಿರ್ತಾರೆ ಅಥವಾ ವಸ್ತುನೂ ಆಗಿರ್ಬೋದು. ಅದು ನಮಗೆ ಸಿಗಬೇಕು ಅಂತಿದ್ರೆ ಹೇಗಾದರೂ ಸಿಕ್ಕೇ ಸಿಗ್ತದೆ. ಆದರೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಎಫರ್ಟು ಕೂಡ ಮುಖ್ಯವಾಗಿರ್ತದೆ. ಅದು ವಸ್ತುವೇ ಆಗಿರಲಿ ಅಥವಾ ಯಾವುದೇ ವ್ಯಕ್ತಿ ಕೂಡ ಆಗಿರಲಿ. ಎಫರ್ಟ್ ಇಲ್ಲ ಅಂದರೆ ಆ ವಸ್ತುವಿಗೆ, ಆ ವ್ಯಕ್ತಿಗೆ ಯಾವುದೇ ವ್ಯಾಲ್ಯೂ ಕೂಡ ಇರಲ್ಲ. ಥ್ಯಾಂಕ್ ಯು.